ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಇದೀಗ ಅಶ್ವವೇಗ ಎಕ್ಸ್ಕ್ಲೂಸಿವ್. ಬಿಜೆಪಿ ಲೀಡರ್ ಯೋಗೇಶ್ ಗೌಡ ಮರ್ಡರ್ ಮಿಸ್ಟರಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ತೀರ್ಪಿನ ವರಿ ಇದೀಗ ಶುರುವಾಗಿದೆ. ಕೊಲೆ ಕೇಸ್ಗೆ ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಅಶ್ವವೇಗ ನ್ಯೂಸ್ ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ತೀರ್ಪನ್ನ ತೋರಿಸ್ತೀವಿ, ತೆರೆ ಹಿಂದಿನ ಕಹಾನಿಯನ್ನ ಬಿಚ್ಚಿಡ್ತೀವಿ. ವಿನಯ್ ಕುಲಕರ್ಣಿ ನವರಂಗಿ ಆಟದ ಪಕ್ಕಾ ಡೀಟೇಲ್ಸ್. ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ ಏನೆಲ್ಲ ಸಂಚನ್ನ ರೂಪಿಸ್ತಾ ಇದ್ರು ಗೊತ್ತಾ? ಕಂಪ್ಲೀಟ್ ಆದಂತಹ ಮಾಹಿತಿ. ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಈಗ ಅಶ್ವವೇಗ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಂಪ್ಲೀಟ್ ಆದಂತಹ ಇಂಚಿಂಚು ಮಾಹಿತಿ ಕೂಡ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ತೀರ್ಪಿನ ವರಿ ಇದೀಗ. ಬಿಜೆಪಿ ಲೀಡರ್ ಯೋಗೇಶ್ ಗೌಡ ಮರ್ಡರ್ ಮಿಸ್ಟರಿ ಏನಿದೆ? ಕೊಲೆ ಕೇಸ್ಗೆ ರೋಚಕ ಸ್ಫೋಟಕವಾದಂತಹ ಇತಿಹಾಸನೇ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಪಿನ್ ಟು ಪಿನ್ ಡೀಟೇಲ್ಸ್, ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ. ತೀರ್ಪನ್ನ ತೋರಿಸ್ತೀವಿ, ತೆರೆ ಹಿಂದಿನ ಕಹಾನಿಯನ್ನ ಬಿಚ್ಚಿಡ್ತಾ ಇದ್ದೀವಿ. ವಿನಯ್ ಕುಲಕರ್ಣಿಯ ನವರಂಗಿ ಆಟದ ಪಕ್ಕಾ ಡೀಟೇಲ್ಸ್. ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ ಏನೆಲ್ಲ ಸಂಚನ ರೂಪಿಸ್ತಾ ಇದ್ದ ಈತ? ಇದರ ಹಿಂದೆ ಇರುವಂತಹ ರೋಚಕ ಸ್ಫೋಟಕ ಅಂಶಗಳೆಲ್ಲ ಏನು? ಇದಕ್ಕೆ ಇರುವಂತಹ ಇತಿಹಾಸ ಏನು? ಕಂಪ್ಲೀಟ್ ಆದಂತಹ ಇಂಚಿಂಚು ಮಾಹಿತಿ. ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಬಗ್ಗೆ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ರಣರೋಚಕ ಮಾಹಿತಿಗಳನ್ನ. ಬಿಜೆಪಿ ಲೀಡರ್ ಯೋಗೇಶ್ ಗೌಡ ಮರ್ಡರ್ ಮಿಸ್ಟರಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಂತಹ ತೀರ್ಪು, ತೆರೆ ಹಿಂದೆ ನಡೆದಿರುವಂತಹ ಆ ಇತಿಹಾಸ, ಆ ಕಥೆ ಏನು? ಗೃಹ ಮಂತ್ರಿ ಪರಂಗು ಪಜೀತಿ, ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಪ್ರಕರಣಕ್ಕೆ ರೋಚಕ ಇತಿಹಾಸ ಇದೆ. ಜೂನ್ 15ರ ಕೊಲೆ ನಂತರ ಆಗಿರುವಂತಹದ್ದೇನು? ಗೃಹ ಮಂತ್ರಿ ಪರಂಗು ಪಜೀತಿ ತಂದಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ, ಪರಂಗು ಕೂಡ ಫಜೀತಿ ಶುರುವಾಗಿರುವಂಥದ್ದು. 2016ರ ಜೂನ್ 15ಕ್ಕೆ ಕೊಲೆ ನಂತರದ ಸ್ಫೋಟಕ ಸಂಗತಿಗಳನ್ನ ಬಿಚ್ಚಿಡ್ತಾ ಇದ್ದೀವಿ ನಿಮ್ಮ ಮುಂದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಪ್ರಕರಣಕ್ಕೆ ರೋಚಕ ಇತಿಹಾಸನೇ ಇದೆ. ಹಾಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಫಜೀತಿ ತಂದಿಟ್ಟಿರುವಂತಹ ಯೋಗೇಶ್ ಗೌಡ ಪ್ರಕರಣ. ಯೋಗೇಶ್ ಗೌಡ ಕೇಸ್ ಬೆನ್ನತ್ತಿದ ಬಳಿಕ ಪರಮೇಶ್ವರ್ಗೂ ಕೂಡ ಪ್ರಶ್ನೆ ಹಾಕಿದಂತಹ ಸಿಬಿಐ ಅಧಿಕಾರಿಗಳು ಕೊಲೆಯಾದ ಒಂದೇ ಗಂಟೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದಿನ ಗೃಹ ಸಚಿವ ಪರಂ. ರಾಜಕೀಯ ಕೊಲೆ ಅಲ್ರಿ, ರಿಯಲ್ ಎಸ್ಟೇಟ್ ಲ್ಯಾಂಡ್ ವಿವಾದ ಕೇಸ್ಗೆ ಕೊಲೆ ಅಂದಿದ್ರು ಪರಂ ಈ ಹಿಂದೆ. ವಿನಯ್ ಕುಲಕರ್ಣಿ ಜೊತೆಯಲ್ಲಿ ನಿಲ್ಲಿಸಿಕೊಂಡು ಹೇಳಿಕೆ ನೀಡಿದಂತಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಾನು ಡಿಜಿಪಿ ಓಂ ಪ್ರಕಾಶ್ ಹತ್ರ ಮಾತನಾಡ್ತಿದ್ದೀನಿ ಅಂತ ಪರಂ ಹೇಳಿದ್ದು ವಿವಾದ ಕೂಡ ಆಗಿತ್ತು. ಒಂದೇ ಗಂಟೆಯಲ್ಲಿ ಕಾರಣವನ್ನ ಪತ್ತೆ ಹಚ್ಚಿದ್ರ ಅಂತ ಹೇಳ್ಬಿಟ್ಟು ಪರಂ ಹಿಂದೆ ಬಿದ್ದಿದ್ದಂತಹ ಸಿಬಿಐ ಅಧಿಕಾರಿಗಳು. ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿ ರಕ್ಷಣೆಗೆ ಸಂಚಿನ ಸಂಶಯ ಕೂಡ. ಹಾಗಾಗಿನೇ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಉರುಳು ಬಿದ್ದಿತ್ತು. ಹಾಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಫಜೀತಿ ತಂದಿಟ್ಟಂತಹ ಈ ಒಂದು ಕೇಸ್ ಯೋಗೇಶ್ ಗೌಡ ಪ್ರಕರಣ. ಕೊಲೆಯಾದ 1 ಅವರ್ ಅಲ್ಲಿ, ಒಂದೇ ಒಂದು ಗಂಟೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂದಿನ ಗೃಹ ಸಚಿವ ಪರಂ. ರಾಜಕೀಯ ಕೊಲೆ ಅಲ್ರಿ ಇದು, ರಿಯಲ್ ಎಸ್ಟೇಟ್ ಲ್ಯಾಂಡ್ ವಿವಾದ ಕೇಸ್ಗೆ ಕೊಲೆ ಅಂತ ಹೇಳ್ಬಿಟ್ಟು ಪರಂ ಹೇಳಿರ್ತಾರೆ. ಕೊಲೆಯಾದ ಒಂದೇ ಗಂಟೆಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಇದೀಗ ಇವ್ರಿಗೂ ಕೂಡ ದೊಡ್ಡ ಫಜೀತಿ ಶುರುವಾಗಿದೆ. 2016ರ ಜೂನ್ 15ಕ್ಕೆ ಕೊಲೆಯಾದ ನಂತರ ಸ್ಫೋಟಕ ಸಂಗತಿಗಳು ಏನೇನೆಲ್ಲ ಇತ್ತು, ಕಂಪ್ಲೀಟ್ ಆದಂತಹ ವರದಿ. ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರೋಚಕ ಇತಿಹಾಸವನ್ನ ಬೆಚ್ಚಿಡ್ತಾ ಇದ್ದೀವಿ. ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಪ್ರಕರಣಕ್ಕೆ ಇರುವಂತಹ ಕಂಪ್ಲೀಟ್ ಇತಿಹಾಸ. ಈಗ ಯೋಗೇಶ್ ಗೌಡ ಕೇಸ್ ಬೆನ್ನತ್ತಿದ ಬಳಿಕ ಪರಮೇಶ್ವರ್ಗೂ ಕೂಡ
ಸಿಬಿಐ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗಳನ್ನೇ ಗೈದಿರ್ತಾರೆ. ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಇನ್ನು ರಾಜಕೀಯ ವೈಷಮ್ಯದ ಮರ್ಡರ್ ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಅಶ್ವವೇಗ ನ್ಯೂಸ್ ಅಲ್ಲಿ ಕಂಪ್ಲೀಟ್ ಆದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಹಿಂದೆಂದೂ ಕೂಡ ಸುದ್ದಿಯಾಗದ ರೀತಿಯಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ಸದ್ದನ್ನ ಮಾಡಿತು 2016ರಲ್ಲಿ. ಇವತ್ತು ಅದರ ಕಂಪ್ಲೀಟ್ ಇತಿಹಾಸ, ಯಾರ್ದೆಲ್ಲ ಕೈವಾಡಗಳಿದೆ, ಏನಾಗಿದೆ, ಹಿಂದೆಂದೂ ಕೂಡ ಸುದ್ದಿಯಾಗದ ರೀತಿಯಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ಸದ್ದು ಮಾಡ್ತಾ ಇತ್ತು. ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಮರ್ಡರ್ಗೆ ರಾಜಕೀಯ ಸೇಡು ಕಾರಣನ ಹಾಗಿದ್ರೆ ರಾಜಕೀಯ ಪ್ರತಿಸ್ಪರ್ಧಿಯಾಗ್ತಾನೆ ಅನ್ನೋ ಕಾರಣಕ್ಕೆ ವಿನಯ್ ಕುಲಕರ್ಣಿಯಿಂದ ಪಿತೂರಿ ಏನಾದ್ರೂ ಮಾಡ್ಲಾಗಿತ್ತ? ರಾಜಕೀಯ ವೈಷಮ್ಯದ ಮರ್ಡರ್ ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಕಂಪ್ಲೀಟ್ ಆದಂತಹ ಕೊಲೆ ಹಿಂದಿನ ರೋಚಕವಾದಂತಹ ಇತಿಹಾಸವನ್ನ. ಕರ್ನಾಟಕದಲ್ಲಿ ಹಿಂದೆಂದೂ ಕೂಡ ಸುದ್ದಿಯಾಗದ ರೀತಿಯಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡಿತ್ತು. ರಾಜಕೀಯ ವೈಷಮ್ಯ ಇದೆಯಾ? ರಾಜಕೀಯ ಸೇಡಿದಕ್ಕೆ ಕಾರಣನಾ? ಏನಿರಬಹುದು ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಮರ್ಡರ್ಗೆ ನಿಖರ ಕಾರಣ? ರಾಜಕೀಯ ಪ್ರತಿಸ್ಪರ್ಧಿಯಾಗ್ತಾನೆ ಅನ್ನೋ ಕಾರಣಕ್ಕೆ ವಿನಯ್ ಕುಲಕರ್ಣಿಯಿಂದ ಪಿತೂರಿ ಮಾಡಲಾಗಿತ್ತ? ವಿನಯ್ ಕುಲಕರ್ಣಿ ವಿರುದ್ಧ ಸುಪಾರಿ ಹಂತಕರನ್ನ ಬಿಟ್ಟು ಕೊಲೆ ಮಾಡಿಸಿದ ಆರೋಪ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದು ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿ ಸಂಚನ್ನ ರೂಪಿಸಿರ್ತಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದು ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿ ಅವರೇನಾದ್ರೂ ಸಂಚನ್ನ ರೂಪಿಸಿದ್ರ ಹಾಗಿದ್ರೆ ಲೋಕಲ್ ಪೊಲೀಸರೆಲ್ಲ ಮುಚ್ಚಿ ಹಾಕಿದಂತಹ ಕೊಲೆ ಕೇಸ್ ಭೇದಿಸಿದ್ದು ಸಿಬಿಐ ಟೀಮ್. ಸಿದ್ದು ಸರ್ಕಾರದ ಕೊಲೆ ಕೇಸನ್ನ ಸಿಬಿಐಗೆ ವಹಿಸಿದಂತಹ ಬಿಜೆಪಿಯ ಬಿಎಸ್ವೈ ಸರ್ಕಾರ ಆರೋಪಿಗಳನ್ನ ಬೆನ್ನಟ್ಟಿ ವಿನಯ್ ಕುಲಕರ್ಣಿಗೆ ಕೋಳ ಹಾಕಿದ್ದು ಸಿಬಿಐ ಟೀಮ್. 2019 ಸೆಪ್ಟೆಂಬರ್ನಲ್ಲಿ ಸಿಬಿಐ ತನಿಖೆಯನ್ನ ಸ್ಟಾರ್ಟ್ ಮಾಡುತ್ತೆ. 2020 ನವೆಂಬರ್ 5ಕ್ಕೆ ಅರೆಸ್ಟ್ ಮಾಡ್ತಾರೆ.